ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ ಧೀರಾ ವ್ಲಾಗ್ಸ್ಗೆ. ನಾನು ಇವತ್ತೊಂದು ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಒಂದು ಸಿಂಪಲ್ ಆಗಿರುವಂತಹ ಬಾಳೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ. ಇದು ಎಲ್ಲರಿಗೂ ಆ್ಯಕ್ಚುಲಿ ಬ್ಯಾಚುಲರ್ಸ್ಗೆ ಮತ್ತು ಯಾರು ಇವಾಗ ಇನ್ನೂ ಹೊಸ್ದಾಗಿ ಅಡುಗೆ ಕಳೀತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಈಸಿ ಮತ್ತು ಟೇಸ್ಟಿ ಪಲ್ಯ ಇರುತ್ತೆ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಆಗುವಂತಹ ಪಲ್ಯ ಫ್ರೆಂಡ್ಸ್. ಇವಾಗ ನಾನೊಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕಾದಿರಲಿಲ್ಲ, ಅಷ್ಟು ಬೇಗ ಹಾಕ್ಕೊಂಡ್ವಿ. ಸೊ ಆಮೇಲೆ ಅದು ಕಾದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು, ಕರಿಬೇವು ಮತ್ತು 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಬ್ರೌನಿಷ್ ಕಲರ್ ಬರೋ ಅಷ್ಟೊತ್ತಿಗೆ ಮಾತ್ರ ಫ್ರೈ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ನೀವು ಈರುಳ್ಳಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ನಾನು 2 ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಕೂಡ ಸ್ವಲ್ಪ ಫ್ರೈ ಮಾಡಿ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ನಂತರ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ 2 ಮೀಡಿಯಮ್ ಸೈಜ್ದು ಟೊಮೊಟೊನೇ ಹಾಕ್ಕೊಂಡಿರೋದು ನಾನು. ಯಾವುದಾದ್ರೂ ಪರವಾಗಿಲ್ಲ, ನಿಮ್ಗೆ ಆಪಲ್ ಟೊಮೊಟೊ ಆದರೂ ಪರವಾಗಿಲ್ಲ, ನಾಟಿ ಟೊಮೊಟೊ ಆದರೂ ಪರವಾಗಿಲ್ಲ. ನಾಟಿ ಟೊಮೊಟೊ ಆದರೆ ಸ್ವಲ್ಪ ಹುಳಿ ಇರುತ್ತೆ ನೋಡಿ. ಸ್ವಲ್ಪ ನಾನಿಲ್ಲಿ ಆಪಲ್ ಟೊಮೊಟೊನೇ ತೊಗೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಾಳೆಕಾಯಿನ ಒಂದು ಮೀಡಿಯಮ್ ಸೈಜ್ದು 3 ಬಾಳೆಕಾಯಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾಳೆಕಾಯಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಮ್ಮದು ನಾರಿನಂಶ ಇರುತ್ತೆ ಅದರಲ್ಲಿ, ಬಾಳೆಕಾಯಿನಲ್ಲಿ. ಸೊ ಅದರಿಂದ ನಮ್ಮದು ಬಾಡಿಗೆ, ಯಾರಿಗೆ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ ಇರುತ್ತೆ ಅವರಿಗೆಲ್ಲ ಈ ಪಲ್ಯ ಅಟ್ಲೀಸ್ಟ್ ನೀವು ವೀಕ್ಲಿ ಒನ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಆ ಪ್ರಾಬ್ಲಮ್ಮು ಕೂಡ ನಿಮಗೆ ಸೊಲ್ಯೂಷನ್ ಸಿಗುತ್ತೆ, ನಾರಿನಂಶ ಬಾಡಿಗೆ ಹೋಗೋದ್ರಿಂದ. ಮತ್ತು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಗೊತ್ತಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಅಗತ್ಯ ಇರುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ, ಅಂದರೆ ನನಗೆ ಸ್ಪೂನಲ್ಲಿಗಿಂತ ಕೈಯಲ್ಲಿ ಹಾಕಿದ್ರೆ ಸ್ವಲ್ಪ ಅಳತೆ ಗೊತ್ತಾಗುತ್ತೆ ಅಂತ ನಾನು ಅದನ್ನು ಉಪ್ಪನ್ನ ನನ್ನ ಕೈಯಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಎಲ್ಲ ಹೊಂದಿಕೆ ಹಾಕ್ಕೋಬೇಕಲ್ವ, ಫ್ರೈ ಮಾಡ್ಕೊಳ್ಳಿ. ಮತ್ತು ಇದು ಬಾಳೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಹಂಗೆ ಬೇಯ್ಸಕ್ಕೆ ಹೋದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಒಂದು 1/2 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಅದನ್ನು ಬೇಯಬೇಕಲ್ವ. ಸೊ ಅದಕ್ಕಾಗಿ ಒಂದು 1/2 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಬೇಯಕ್ಕೆ ಬಿಟ್ಬಿಡಿ. ಒಂದು 5 ನಿಮಿಷ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ. ನಂತರ ಅದು ಬೆಂದ ನಂತರ ನಿಮಗೆ ಅದು ಗೊತ್ತಾಗುತ್ತೆ, ಸ್ವಲ್ಪ ಹಿಂಗೆ ಮೆತ್ತಗೆ ಹಿಸ್ಕಿದ್ರೆ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಅದು ಬೆಂದಿದೆ. ಬೆಂದ ನಂತರ ನಾನಿಲ್ಲಿ ಸಾಂಬಾರು ಪುಡಿ, ಮನೆಯಲ್ಲಿ ನಾವು ಏನು ತರಕಾರಿ ಸಾಂಬಾರು ಮಾಡ್ತೀವಿ ಅದಕ್ಕೆ ಪುಡಿ ಹಾಕ್ಕೊಳ್ತೀವಿ, ಮನೆಯಲ್ಲೇ ಮಾಡಿರೋದು ನಾನೇ. ಸೊ ಹಂಗಾಗಿ ಇದನ್ನು ಒಂದು 2 ಸ್ಪೂನಷ್ಟು ನೀವು ಸಾಂಬಾರು ಪೌಡರ್ ಹಾಕ್ಕೊಡಿ. ಅಂದರೆ ಚಿಕ್ಕ ಸ್ಪೂನಲ್ಲಿ ತೋರಿಸ್ತೀನಿ ನಾನು, ಆ ಥರ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡು ಬೇಯೋಕ್ಕೆ ಬಿಟ್ಬಿಡಿ. ಅದು ಫುಲ್ಲೂ ಹೊಂದ್ಕೊಂಡು ಆಗಿದ ತಕ್ಷಣವೇ ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡವರು ಕಾಯಿ ತುರಿನೂ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಇದ್ದಿದ್ದರಿಂದ ನಾನು ಕೊಬ್ಬರಿನೇ ಕಟ್ ಮಾಡಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಕೊಬ್ಬರಿ ಹಾಕ್ಕೊಂಡು ಫುಲ್ ಎಲ್ಲನೂ ಕಲಿಸ್ಕೋಬೇಕು. ಆದಷ್ಟು ಫ್ರೆಂಡ್ಸ್ ನೋಡಿ, ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ, ಅಂದರೆ ಮೀಡಿಯಮ್ ಸೈಜ್ ಉರಿನಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಸಿಯಲ್ಲ. ಇದು ಬಾಳೆಕಾಯಿ ಯಾಕಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತಳ ಹಿಡಿಯೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಇವಾಗ ಪಲ್ಯ ರೆಡಿ ಆಯಿತು. ಈಗ ಅದು ಪಲ್ಯದ ಜೊತೆಗೆ ಚಪಾತಿ ಹಾಕ್ಕೊಂಡಿರ್ತಾ ಇದ್ದೀವಿ ನಾವು. ಚಪಾತಿ